ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಈ ನೂತನವಾದ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವ ವಿಷಯ ಸಮಯವನ್ನು ವ್ಯರ್ಥ ಮಾಡುವುದು ಬೇಡ. ಅದಕ್ಕೆ ಆಧಾರವಾಗಿ ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ, ಈ ದಿನಗಳು ಕೆಟ್ಟವುಗಳಾಗಿವೆ, ಆದುದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದ್ದೆಂದು ಉಪಯೋಗಿಸಿಕೊಳ್ಳ್ರಿ. ಕೀರ್ತನೆ 90ನೇ ಕೀರ್ತನೆಯಲ್ಲಿ ದೇವ ಮನುಷ್ಯನಾದ ಮೋಶೆಯು ಸಹ ಹೀಗೆ ಪ್ರಾರ್ಥಿಸುತ್ತಾನೆ, ದೇವರೇ, ನಮ್ಮ ದಿನಗಳು ಕೊಂಚವೇ ಎಂದು ಎನಿಸಿಕೊಳ್ಳುವ ಹಾಗೆ ನಮಗೆ ಕಲಿಸು ಎಂದು. ಮನುಷ್ಯನು ಎಷ್ಟೆಷ್ಟೋ ವಿಧವಾದಂಥ ವಿಪರೀತವಾದ ಜ್ಞಾನವನ್ನು ಪಡೆದಿದ್ದಾನೆ. ಕಂಪ್ಯೂಟರನ್ನು ಕಂಡುಹಿಡಿದ ಮನುಷ್ಯ ಜ್ಞಾನವು ಬಹಳವಾಗಿ ದಿನದಿಂದ ದಿನ ವೃದ್ಧಿಯಾಗ್ತಾನೇ ಇದೆ. ಚಂದ್ರಮಂಡಲಕ್ಕೆ ಹೋಗುವ ಅರಿವು ಅವನಿಗಿದೆ. ಅಣುಗುಂಡಗಳನ್ನು ಕಂಡುಹಿಡಿದು ಲೋಕವನ್ನೇ ನಾಶಪಡಿಸುವ ಜ್ಞಾನ ಕೂಡ ಅವನಿಗಿದೆ. ಆದರೆ ಈ ದಿನಗಳನ್ನು ಎನಿಸುವ, ಸಮಯವನ್ನು ಸರಿಯಾಗಿ ಉಪಯೋಗ ಮಾಡಿಕೊಳ್ಳುವ ಜ್ಞಾನ ಮಾತ್ರ ಮನುಷ್ಯನಿಗಿಲ್ಲ ರೀ. ನೋಡ್ರಿ, ನಾವು ಇಷ್ಟಪಟ್ಟರೂ ಇಷ್ಟಪಡದಿದ್ದರೂ ಸಮಯ ವೇಗವಾಗಿ ಕಳೆದು ಹೋಗ್ತದೆ. ಸಮಯದ ಪ್ರತಿಯೊಂದು ಕ್ಷಣವೂ ದೇವರು ನಮಗೆ ಕೊಡಲ್ಪಟ್ಟಿರುವಂಥ ಕೃಪೆಯ ಸಮಯವಾಗಿದೆ. ಪ್ರತಿಯೊಂದು ನಿಮಿಷವೂ ಸಹ ಬೆಲೆ ಕಟ್ಟಲಾರದ ಅಮೂಲ್ಯ ಮುತ್ತುಗಳಾಗಿವೆ. ಒಂದು ದಿನಕ್ಕೆ 24 ಗಂಟೆಗಳಿದೆ. ಅಮೇರಿಕದ ಅಧ್ಯಕ್ಷನಿಗೂ 24 ಗಂಟೆ, ನಮ್ಮ ದೇಶದ ಪ್ರಧಾನಮಂತ್ರಿಗೂ 24 ಗಂಟೆ, ಪಾಸ್ಟರ್ಗಳಿಗೆ 24 ಗಂಟೆ, ವಿಶ್ವಾಸಿಗಳಿಗೂ 24 ಗಂಟೆ, ಸರ್ವೇ ಸಾಮಾನ್ಯ ಜನರಿಗೂ 24 ಗಂಟೆ. ನೋಡ್ರಿ, ಹಾಗಾದರೆ ಈ ಸಮಯವನ್ನು ನಾವು ಹೇಗೆ ಉಪಯೋಗಿಸ್ತಾ ಇದ್ದೇವೆ? ದೇವರು ಪಕ್ಷಪಾತ ಮಾಡಲಿಲ್ಲರಿ. ಕೆಲವರಿಗೆ ಸಮಯ ಹೆಚ್ಚು, ಕೆಲವರಿಗೆ ಕಡಿಮೆ ಇಲ್ಲ. ಎಲ್ಲರಿಗೂ ಒಂದೇ ಸಮಯವನ್ನು ಕೊಟ್ಟಿದ್ದಾರೆ. ಒಂದು ಅಂಗಡಿಯಲ್ಲಿ ಹೀಗೆ ಬರೆದಿದ್ರು, ಟೈಮ್ ಈಸ್ ಮನಿ, ಡೋಂಟ್ ವೇಸ್ಟ್ ಇಟ್ ಬೈ ಬಾರ್ಗೇನಿಂಗ್. ಸಮಯವು ಅತ್ಯಮೂಲ್ಯವಾದದ್ದು, ಬಾರ್ಗೇನಿಂಗ್ ಮಾಡಿ ಅದನ್ನು ಕಳೆದುಕೊಳ್ಳಬೇಡ ಎಂಬುದಾಗಿ. ಹಾಗಾದರೆ ಪ್ರೀತಿಯುಳ್ಳ ದೇವ ಮಕ್ಕಳೇ, ನಮ್ಮ ಅಮೂಲ್ಯವಾದ ಸಮಯವನ್ನು ಹೇಗೆ ಉಪಯೋಗಿಸ್ತಾ ಇದ್ದೇವೆ? ಸ್ವಲ್ಪ ಹೊತ್ತು ಯೋಚನೆ ಮಾಡಿರಿ. ಒಂದು ಸಾರಿ ಒಬ್ಬ ರಾಜ್ಯ, ಅವನು ತನ್ನ ದೇಶದ ಬಡವನಿಗೆ ಅವನ ಅರಮನೆಯ ಖಜಾನೆಯ ಕೀಲಿಕೆಯನ್ನು ಕೊಟ್ಟು, ಇಂದು ರಾತ್ರಿ ಆರಂಭವಾಗುವ ಸಮಯ ಮೊದಲು ನೀನು ಬಂದು ಈ ಖಜಾನೆಗೆ ಬಂದು ಏನೇನು ಬೇಕು ಅದೆಲ್ಲ ತೆಗೆದುಕೋ ಅಂತೇಳಿ ಕೀ ಕೊಟ್ಟು ಕಳಿಸ್ದ. ಈ ಬಡ ಮನುಷ್ಯನಿಗೆ ಬಹಳ ಸಂತೋಷ. ಮನೆಗೆ ಹೋಗಿ ಹೇಳ್ದ ಹೆಂಡತಿ ಹತ್ತ, ಇವತ್ತು ರಾಜ ನನಗೇನು ಹೇಳಿದ್ದಾನೆ ಗೊತ್ತಾ? ಖಜಾನೆಯಲ್ಲಿ ನಿನಗೇನೇನು ಬೇಕು ಎಲ್ಲ ತಗೋ ಅಂತ ಕೀ ಕೊಟ್ಟಿದ್ದಾನೆ. ಹೆಂಡತಿ ಹೇಳಿದ್ರು, ರೀ ಬೇಗನೆ ಹೋಗಿ ರೆಡಿಯಾಗ್ರಿ, ಆ ಸಮಯ ಸ್ಟಾರ್ಟ್ ಆಗುವಾಗಲೇ ಎಲ್ಲ ಅಮೂಲ್ಯವಾದದ್ದು ತೆಗೆದುಕೊಂಡು ಬಂದ್ರಿ, ನಮ್ಮ ಜೀವನ ಬದಲಾಗ್ತದೆ. ಆ ವ್ಯಕ್ತಿ ಹೇಳಿದ, ನನಗೆ ಈ ಸಂತೋಷ ಸಹಿಸಲಾಗ್ತಾ ಇಲ್ಲ, ಬಹಳ ಸಂತೋಷ ಇದ್ದೀನಿ, ಇವತ್ತು ನನಗೆ ಒಂದು ಬಿರಿಯಾನಿ ಮಾಡಿಕೊಡು, ಬಿರಿಯಾನಿ ತಿಂತೀನಿ ಅಂತೇಳಿ ಬಿರಿಯಾನಿ ತಿಂದ ಮೇಲೆ ಸುಮ್ಮನೆ ಇರ್ತಾನೆ. ಆಟೋಮೆಟಿಕ್ಕಾಗಿ ತಿನ್ನುವಾಗ ಬಿರಿಯಾನಿ ಚೆನ್ನಾಗಿರ್ತದೆ, ತಿಂದ ಮೇಲೆ ಆಟೋಮೆಟಿಕ್ಕಾಗಿ ನಿದ್ರೆ ಬರುವಂಥ ಒಂದು ಸಮಯ. ಅವನು ಹೇಳ್ದ, ಸ್ವಲ್ಪ ನಿದ್ರೆ ಮಾಡಿ ಹೋಗ್ತಾನೆ ಅಂತ ಮಲಗಿದ. ಟೈಮ್ ನೋಡಿದ್ರೆ ಸಂಜೆ ಆಗಿತ್ತು. ವೇಗವಾಗಿ ಅರಮನೆಗೆ ಹೋಗುವ ಆ ಮಾರ್ಗದಲ್ಲಿ ಒಂದು ಮಾವಿನ ಮರವನ್ನು ನೋಡಿದ. ಮಾವಿನ ಹಣ್ಣು ಚೆನ್ನಾಗಿತ್ತು ರೀ. ಒಂದು ಮಾವಿನ ಹಣ್ಣು ತಿಂದು ಹೋಗೋಣ ಅಂತೇಳಿ ಮಾವಿನ ಹಣ್ಣು ತಿಂದ. ಕೊನೆಗೆ ಅರಮನೆ ತಲುಪುವಷ್ಟರಲ್ಲಿ ಕತ್ತಲಾಗಿತ್ತು. ಆ ರಾಜ್ಯ ಕೊಟ್ಟ ಸಮಯ ಮುಗಿದು ಹೋಗಿತ್ತು. ಆಗ ರಾಜ ಹೇಳ್ದ, ನಿನಗೆ ಕೊಟ್ಟ ಒಳ್ಳೆ ಅವಕಾಶವನ್ನು ನೀನು ಕಳೆದುಕೊಂಡೆ, ಈಗ ಮನೆಗೆ ಹೋಗು ಎಂಬುದಾಗಿ ಕಳಿಸಿಬಿಟ್ಟ. ನೋಡ್ರಿ, ಮನುಷ್ಯನ ಜೀವನದಲ್ಲಿ ದೇವರು ನೀಡಿದೊಂದು ಶ್ರೇಷ್ಠ ಗಿಫ್ಟ್ ಏನು ಗೊತ್ತಾ? ಸಮಯ. ಇವತ್ತು ಜನರು ಸಮಯವನ್ನು ಹೆಂಗೆ ವೇಸ್ಟ್ ಮಾಡಬೇಕೆಂಬುದಾಗಿ ನೋಡ್ತಾ ಇದ್ದಾರೆ. ಆದರೆ ದೇವ ಮಕ್ಕಳು ನಮ್ಮ ಜೀವಿತದಲ್ಲಿ ಅಮೂಲ್ಯವಾದ ಸಮಯವನ್ನು ವೇಗವಾಗಿ ಅದನ್ನು ಕಳೆದುಕೊಳ್ಬಾರ್ದು. ಆ ಸಮಯವನ್ನು ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು. ನೋಡ್ರಿ, ಕೆಲವರು ಏನು ಮಾಡ್ತಾರಂತ ಹೇಳಿದ್ರೆ, ಬೇರೆ ಜನರನ್ನ ಇನ್ಸ್ಪೈರೇಷನ್ ಮಾಡುವುದಕ್ಕಾಗಿ ತಮ್ಮ ಕಾರ್ಯಗಳನ್ನು ಬಿಟ್ಟು ಸಮಯವನ್ನು ವ್ಯರ್ಥ ಮಾಡ್ತಾರೆ. ಇನ್ನೂ ಕೆಲವು ಜನರು, ಅಯ್ಯೋ ನನ್ನ ಬಗ್ಗೆ ಜನ ಏನು ಮಾತಾಡ್ಕೊಳ್ತಾರೆ ಅಂತೇಳಿ ಸಮಯವನ್ನು ವ್ಯರ್ಥ ಮಾಡಿ ಕೆಲಸ ಮಾಡುವುದಿಲ್ಲ. ಕೆಲವರು ಬರೇ ಈ ಪರಿಸ್ಥಿತಿಗಳನ್ನು, ಕೊರತೆಗಳನ್ನು ಹೇಳುತ್ತಾ ಸಮಯವನ್ನು
ವೇಸ್ಟ್ ಮಾಡ್ತಾರೆ. ಕೆಲವರು ತಮ್ಮನ್ನು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿಕೊಂಡು ಅಥವಾ ಹೋಲಿಕೆ ಮಾಡಿಕೊಂಡು ಸಮಯವನ್ನು ವ್ಯರ್ಥ ಮಾಡ್ಕೊಳ್ತಾರೆ. ಕೆಲವರು ನನಗೆ ಅದು ಇಲ್ಲ ಇದು ಇಲ್ಲ ಅಂತೇಳಿ ಟೈಮ್ ವೇಸ್ಟ್ ಮಾಡ್ತಾರೆ. ಕೆಲವರು ಜೀವನದಲ್ಲಿ ಬೀಳುವಂಥ ಪಾಪಗಳನ್ನು ಮಾಡಿ 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 ಸಮಯಗಳನ್ನು ಕಳೆದುಕೊಳ್ತಾರೆ. ಆದರೆ ದೇವರು ಹೇಳ್ತಾ ಇದ್ದಾರೆ, ನಮ್ಮ ಜೀವಿತದಲ್ಲಿ ದೇವರು ಕೊಡುವ ಸಮಯ ಅಮೂಲ್ಯವಾದದ್ದು. ಆ ಸಮಯವನ್ನು ನಾವು ಜ್ಞಾನವುಳ್ಳವರಾಗಿ ಉಪಯೋಗಿಸೋಣ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಎಫೆಸ ಪತ್ರಿಕೆಯಲ್ಲಿ 5ನೇ ಅಧ್ಯಾಯ 16ನೇ ವಾಕ್ಯ ಓದಿಕೊಂಡ ಹಾಗೆ, ದಿನಗಳು ಕೆಟ್ಟವುಗಳಾಗಿವೆ, ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಳೆಯುಳ್ಳದೆಂದು ಉಪಯೋಗಿಸಿಕೊಳ್ಳ್ರಿ. ನಾವು ಬದುಕುತ್ತಿರುವ ಈ ಸಮಾಜದಲ್ಲಿ ಸಮಯ ಕಳೆಯಲು ಲೆಕ್ಕವಿಲ್ಲದಷ್ಟು ದಾರಿಗಳಿವೆ. ಈ ಸಂಗತಿಗಳಿಂದ ದೂರ ಸರಿದು ಕರ್ತನಿಗೆ ಕೊಡಬೇಕಾದ ಸಮಯವನ್ನು ಆತನಿಗೆ ಕೊಟ್ಟು ಆತನ ಪಾದದಲ್ಲಿ ಕುಳಿತು ಕಾರ್ಯ ಮಾಡುವಾಗ ಪ್ರಾಪಂಚಿಕ ವ್ಯವಹಾರಗಳಲ್ಲೂ ನಾವು ಧನಿಯದೆ ಜ್ಞಾನಿಗಳಾಗಿದ್ದು ಸ್ತೋತ್ರ ದೇವರ ಮಹಿಮೆಗಾಗಿ ಜೀವಿಸಬಹುದು. ಆದುದರಿಂದ ಸಮಯವನ್ನು ವ್ಯರ್ಥ ಮಾಡುವುದು ಬೇಡ. ದೇವರು ಕೊಟ್ಟ ಸಮಯವನ್ನು ದೇವರ ನಾಮದ ಮಹಿಮೆಗೋಸ್ಕರವಾಗಿ ಉಪಯೋಗಿಸಿಕೊಳ್ಳೋಣ. ಕಣ್ಗಳನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಈ ಹೊಸ ದಿನದಲ್ಲಿ ಕೂಡ ನಾವು ದೇವರಿಗೆ ಹೇಳೋಣ, ಸ್ವಾಮಿ, ಈ ನೂತನವಾದ ದಿನದಲ್ಲಿ ಕೂಡ ನನ್ನ ಸಮಯವನ್ನು ನಾನು ಹಾಳು ಮಾಡ್ಕೋಬಾರ್ದು, ವ್ಯರ್ಥ ಮಾಡಿಕೊಳ್ಬಾರ್ದು, ನನಗೆ ಬರುವ ಅವಕಾಶಗಳನ್ನು ಕಳೆದುಕೊಳ್ಬಾರ್ದು. ಆ ಸಮಯದಲ್ಲಿ ನಿನ್ನ ನಾಮದ ಮಹಿಮೆಗಾಗಿ ಜೀವಿಸಲಿಕ್ಕೆ ನಮಗೆ ಕೃಪೆ ಕೊಡ್ರಿ. ಈ ನೂತನವಾದ ದಿನದಲ್ಲಿ ಕೂಡ ನಮಗೆ ನೂತನ ಕೃಪೆ ಕೊಡ್ರಿ, ಬಲ ಕೊಡ್ರಿ. ಎಲ್ಲ ಕೇಡುಗಳಿಂದ ಗಂಡಾಂತರಗಳಿಂದ ತಪ್ಪಿಸಿ ಕಾಪಾಡ್ರಿ. ಶೋಧನೆಯಲ್ಲಿ ಬೀಳದಂತೆ ದೇವರೇ ಸ್ತೋತ್ರ ನಮ್ಮನ್ನು ಕಾಪಾಡಿಕೊಳ್ಳೋದಕ್ಕೆ ಕೃಪೆ ಕೊಡ್ರಿ. ಇವತ್ತು ಕೂಡ ಮಾಡಬೇಕಾಗಿರುವ ಕೆಲಸವನ್ನು ನಿನ್ನ ನಾಮದ ಬಲದಿಂದ ನಿನ್ನ ನಾಮದ ಘನತೆಗೋಸ್ಕರ ಮಾಡಲಿಕ್ಕೆ ಕೃಪೆ ಕೊಡ್ರಿ. ಇದನ್ನು ವೀಕ್ಷಿಸಿದ ಪ್ರತಿಯೊಂದು ಕುಟುಂಬಗಳನ್ನು, ಪ್ರತಿಯೊಬ್ಬ ದೇವಜನರನ್ನು ಬ್ಲೆಸ್ ಮಾಡ್ರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯ ಹೇಳುವ ಹಾಗೆ ಸಮಯವನ್ನು ವ್ಯರ್ಥ ಮಾಡುವುದು ಬೇಡ. ದೇವರ ಮಹಿಮೆಗಾಗಿ ಜೀವಿಸೋಣ. ಗಾಡ್ ಬ್ಲೆಸ್ ಯು ಆಲ್.